ಪ್ರಭಾಕರ್ ಶಿಶಿಲರವರು ಬಹಳಷ್ಟು ಅರ್ಥಪೂರ್ಣವಾದ ಈ ನಾಡಿನ ಪ್ರೇರಣೆಯ ಬಗ್ಗೆ, ಈ ನಾಡು ಹೇಗಾಗಬೇಕಿತ್ತು, ಹೇಗಿದೆ ಎನ್ನುವುದರ ಬಗ್ಗೆ ಒಂದು ಅರ್ಥಪೂರ್ಣವಾದ ವಿಚಾರಗಳನ್ನು ಮುಂದಿಟ್ಟರು. ಜ್ಞಾನದೀಪದ ಕುರಿತು ಹೇಳುವಾಗ ಒಂದು ಹೆಮ್ಮೆ ಏನು ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಹೇಳಿದ್ರು, ಸ್ವಚ್ಛತೆಯ ಬಗ್ಗೆ ಈ ಜ್ಞಾನದೀಪ ಬಹಳಷ್ಟು ಕೆಲಸಗಳನ್ನು ಮಾಡಿದೆ ಅಂತ ಹೇಳಿ. ಇನ್ನು ಕೆಲವರು ಹೇಳಿದ್ರು ಆರೋಗ್ಯದ ವಿಷಯದಲ್ಲಿ ಸೇವೆಯನ್ನು ಮಾಡಿದ್ರು ಅಂತ ಹೇಳಿ. ನಾನು ಕೂಡ ವರದಿಯಲ್ಲಿ ಕಂಡುಕೊಂಡೆ, ಜ್ಞಾನದೀಪ ಮಾನವೀಯತೆಯ ಮೌಲ್ಯತೆಯನ್ನು ಪ್ರತಿಪಾದಿಸ್ತಾ ಇದೆ ಅಂತ ಹೇಳಿ. ಅದಕ್ಕೊಂದು ಸೂಕ್ತವಾದ ಉದಾಹರಣೆಯಾಗಿದೆ ಜೋಡುಪಾಲದ ದುರಂತ ಭೂಮಿಯಲ್ಲಿ ಅನಾಥರಾಗಿ ಬಿದ್ದಂತಹ ಅಥವಾ ರಕ್ಷೆ ಇಲ್ಲದೆ ಆ ದುರಂತ ಭೂಮಿಯಲ್ಲಿ ಒಂದು ಊಟಕ್ಕೂ ಕೂಡ ಗತಿಗೇಡು ಬಂದ ಸಂದರ್ಭಗಳಲ್ಲಿ ಶ್ರೀಮಂತರು ಬಡವರು ಅಂತ ಹೇಳಿಲ್ಲ, ಹಿಂದೂ ಮುಸ್ಲಿಂ ಕ್ರೈಸ್ತರು ಅಂತ ಹೇಳಿಲ್ಲ, ಎಲ್ಲರೂ ಕೂಡ ಒಂದು ಊಟಕ್ಕಾಗಿ ಕಾಯುತ್ತಿದ್ದ ಸಂದರ್ಭಗಳಲ್ಲಿ ಈ ಜ್ಞಾನದೀಪದಿಂದ 20,000 ರೂಪಾಯಿಯನ್ನು ಅಲ್ಲಿಗೆ ಹೋಗಿ ಕೊಡಬೇಕಾದ್ರೆ ಅದು ಮಾನವೀಯ ಸಂದೇಶವನ್ನು ಪ್ರತಿಪಾದಿಸ್ತಾ ಇದೆ. ಅದೇ ರೀತಿಯಲ್ಲಿ ಮತ್ತೊಂದು ನೋಡಿದೆ ನಾನು, ಬೆಳಕಿನ ಹಬ್ಬವಾದ ದೀಪಾವಳಿ. ಬಹುಶಃ ನಾವೆಲ್ಲ ದೀಪಾವಳಿಯನ್ನು ಆಚರಿಸ್ತಾರೆ, ಹಿಂದೂಗಳು ದೀಪಾವಳಿಯನ್ನು ಆಚರಿಸುವುದು ಅವರವರ ಮನೆಯಲ್ಲಿ, ಪರಿಸರಗಳಲ್ಲಿ. ಆದರೆ ಜ್ಞಾನದೀಪ ಹಾಗೆ ಮಾಡಲಿಲ್ಲ. ಅನಾಥರ ಮಕ್ಕಳ ಆಶ್ರಮದಲ್ಲಿ ಹೋಗಿ ದೀಪಾವಳಿಯನ್ನು ಮಾಡುವ ಮೂಲಕ ಅಲ್ಲಿಯೂ ಕೂಡ ಬೆಳಕನ್ನು ಹಚ್ಚಿದ್ದು ಜ್ಞಾನದೀಪ ಸಂಸ್ಥೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಹೆಮ್ಮೆ ಪಡಬೇಕು. ಒಂದಾದ್ರೆ ನೀವು ಫೇಲ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಾರಣದಿಂದ ಮೊಟಕುಗೊಳಿಸಿರ್ಬೋದು. ಈಗ ನೀವು ಜ್ಞಾನದೀಪ ಎನ್ನುವಂತಹ ಬೃಹತ್ತಾದ ಈ ಸುಂದರವಾದ ವಾತಾವರಣದ ಒಳಗೆ ನೀವು ಬಂದಿದ್ದೀರಿ. ನೀವು ಖಂಡಿತ ಸಾಧನೆಯನ್ನು ಮಾಡ್ತೀರಿ ಎನ್ನುವ ನಂಬಿಕೆ ನಮ್ಮಲ್ಲಿದೆ. ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬರಿಗೆ ಸಾಧನೆಯನ್ನು ಮಾಡಬೇಕಾದ್ರೆ ಒಂದದಾಗಿ ಆತನಿಗೆ ಸಹಕಾರ ಬೇಕು, ಇನ್ನೊಂದಾಗಿ ಆಶೀರ್ವಾದ ಬೇಕು, ಪ್ರಯತ್ನಗಳಿಗೆ ಪ್ರೇರಣೆಯನ್ನು ಬೇಕು. ಜ್ಞಾನದೀಪ ವಿದ್ಯಾರ್ಥಿಗಳೇ, ಹೆಮ್ಮೆಯಿಂದ ಹೇಳಿ, ನಾನೊಬ್ಬ ಸಾಧಕನಾಗ್ತೇನೆ. ನನ್ನ ಸಾಧನೆಯನ್ನ ಮಾಡಲು, ನನ್ನ ಹಿಂದೆ ಪ್ರೇರಣೆಯನ್ನ ನೀಡಲು, ಸಹಕಾರವನ್ನು ನೀಡಲು, ಬೆಂಬಲವನ್ನು ನೀಡಲು ಜ್ಞಾನದೀಪ ನನ್ನೊಂದಿಗಿದೆ ಅಂತ ಹೇಳಿ ಅಭಿಮಾನದಿಂದ ಹೇಳಿಕೊಂಡು ನೀವು ಮುನ್ನುಗ್ಗಿ ಖಂಡಿತವಾಗಿ ನೀವು ಈ ಸಮಾಜದಲ್ಲಿ ಉತ್ತಮವಾದ ಉನ್ನತವಾದ ನಾಗರಿಕರಾಗಿ ಮಾರ್ಪಾಡುಗೊಳ್ತೀರಿ ಅಂತ ಹೇಳಿ ಈಗಾಗಲೇ ಅಧ್ಯಕ್ಷರು ಹೇಳಿದ್ರು. ಉಮೇಶ್ ಮಣಿಕರ್ ಅವರ ಆತ್ಮೀಯವಾದ ಸಂಬಂಧ ಅಥವಾ ಆ ಒಂದು ನಿಸ್ವಾರ್ಥ ಸೇವೆ ಅಥವಾ ಉನ್ನತವಾದ ಸ್ವಭಾವ, ಆ ಸ್ವಭಾವವನ್ನು ಎಲ್ಲ ವಿದ್ಯಾರ್ಥಿಗಳು ಕೂಡ ತನ್ನ ಜೀವನದಲ್ಲಿ ರೂಢಿಸಿಕೊಳ್ಳಿ. ಇವತ್ತು ನಾನು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಅವರ ಒಂದು ಗುಣ ನಡತೆ ಕಾರಣವಾಗಿದೆ. ಪ್ರೀತಿಯ ಪ್ರಭಾಕರ್ ಶಿಶಿಲರವರು ಒಂದು ಮಾತು ಹೇಳಿದ್ರು, ಬೆಳ್ಳಾರಿಯಲ್ಲಿ ಒಂದು ಕ್ರಾಂತಿಕಾರಿಯಾದಂತಹ ಒಂದು ಮ್ಯೂಸಿಯಂ ಅನ್ನು ನಮಗೆ ತಯಾರು ಮಾಡಬೇಕು ಅಂತ ಹೇಳಿ. ಮಾನ್ಯ ಶಿಶಿಲರವರೇ, ನಿಮಗೊಂದು ಮಾತನ್ನು ಕೊಡ್ತಾ ಇದ್ದೇನೆ. ನಿಮ್ಮ ನದಿಯೆರಡರ ನಡುವೆ ಅಂತ ಹೇಳಿ ಕಾಣ್ತದೆ ಆ ಚರಿತ್ರೆಯಲ್ಲಿ. ಬಹುಶಃ ನಾನು ಆ ಕಥೆಯ ಚರಿತ್ರೆಯನ್ನು ನಾನು ಓದಿದ್ದೇನೆ. ಇವತ್ತು ನಿಮ್ಮ ಭಾಷಣ ಕೇಳಿ ನಮಗೂ ಕೂಡ ಒಂದು ರೋಮಾಂಚನ ಉಂಟಾಯಿತು. ಬೆಳ್ಳಾರಿ ಹೇಗೋ ಇರಬೇಕಿತ್ತು, ಆದರೆ ನೀವು ಮಂಗಳೂರು ತನಕ ಪಾದಯಾತ್ರೆಯನ್ನ ಮಾಡಿ ತನ್ನ ಪಾದಗಳನ್ನು ಸ್ಪರ್ಶಿಸಿಕೊಂಡು ನಾಡಿನಾದ್ಯಂತ ಸಂಚರಿಸಿದ್ರೆ ಅದಕ್ಕೆ ನಾವು ಕೂಡ ಒಂದು ಉತ್ತೇಜನವನ್ನು ನೀಡಿ ಮುಂದೆ ಈ ಬೆಳ್ಳಾರಿಯಲ್ಲಿ ಅಂತಹ ಒಂದು ಮ್ಯೂಸಿಯಂ ಅನ್ನು ಮಾಡಲು ಪೂರ್ಣವಾದ ಸಹಕಾರದೊಂದಿಗೆ ನಾವು ತಯಾರಾಗ್ತೇವೆ. ಅದಕ್ಕೆ ನೀವು ಹೇಳಿದಾಗೆ ಕನ್ನಡಿಯ ಮುಂದೆ ನಾನು ಕೂಡ ನಿಂತು ಅದು ಸಾಧ್ಯವಾಗ್ತದೆ ಅಂತ ಹೇಳಿ ಹೇಳುತ್ತಾ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟದಕ್ಕಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.